ನಮಸ್ಕಾರ ರೀ ಎಲ್ಲರಿಗೂ. ಇರಿ ಫ್ರೆಂಡ್ಸ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ಗೊತ್ತು ನಾನು ಇವತ್ತು ಏನು ಗೋಲ್ಡ್ ಶಾಪಿಂಗ್ ಮಾಡೀನಿ ಅಂತೇಳಿ ವಿಡಿಯೋ ಹಾಕಕತ್ತೀನಿ. 2 ದಿನ ಲೇಟ್ ಆಗಿ ಬಂತ. ಒಬ್ರು ಸಿಸ್ಟರ್ ಕೂಡ ನಂಗೆ ಕಮೆಂಟ್ ಮಾಡಿ ಕೇಳಿದ್ರು. ಸೊ ನೋಡಕತ್ರಿ ವಿಡಿಯೋನು ಕೂಡ ನೀವು ನೋಡೋದಕ್ಕೋಸ್ಕರನೇ ನಾನು ಶೇರ್ ಮಾಡ್ಕೊಂಡಿರ್ತೀನಿ. ಆದ್ರೆ ದಯವಿಟ್ಟು ಟೈಮ್ ಇದ್ದಾಗ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ, ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮಂಥವ್ರಿಗೆ ಭಾಳ ಬೇಕು. ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಒಂದು ಆಧಾರ ಆಗೋ ಥರ ನೀವು ನಮ್ಗೆ ಹೆಲ್ಪ್ ಮಾಡಿರಿ. ರೊಕ್ಕ ರೂಪಾಯಿಕಿನ್ನ ಹೆಚ್ಚಿನ ಒಂದು ಸಪೋರ್ಟ್ ಅಂದ್ರೆ ನೀವು ವಿಡಿಯೋ ನೋಡಿರಿ, ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿರಿ. ಇದನ್ನ ಎಲ್ಲ ಯೂಟ್ಯೂಬರು ಬಗ್ಸುವಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿರಿ, ನನಗೆ ಅಕ್ಕ ತಂಗಿಯರ ಪ್ರೀತಿ ಕೊಟ್ಟಿರಿ. ಸೊ ತಾಯಿ ಥರ ಒಂದು ಕನ್ಸನ್ ತೋರಿಸಿ ಕಮೆಂಟು ಕೂಡ ಹಾಕಿದ್ದೀರಿ. ಹಾಗೆ ನಮ್ಗೆ ನಮ್ಮ ಭಾವನೆಗಳಿಗೆ ಸ್ಪಂದಿಸಿರಿ. ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಹಾಗೆ ನಮ್ಮನ್ನು ಒಂದು ತಂಗಿ ಆಗಲಿ, ಅಕ್ಕ ಆಗಲಿ, ನನ್ನ ಮಕ್ಕಳನ್ನಾಗಲಿ, ನಮ್ಮ ಫ್ಯಾಮಿಲಿನಾಗಿರಲಿ ಭಾಳ ಅಂದರೆ ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ನೋಡಿರಿ. ನಿಮ್ಮ ಒಂದು ಗಿಫ್ಟ್ಗಳು ಕೂಡ ನಮ್ಗೆ ಭಾಳಷ್ಟು ಖುಷಿ ಕೊಟ್ಟಿದ್ದಾವ. ಪ್ರತಿಯೊಬ್ರಿಗೂ ಕೂಡ ನಾನು ಇವತ್ತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ರಾತ್ರಿ ನೋಡ್ರಿ, ಈಗ ತಲೆ ಸ್ನಾನ ಅದೆಲ್ಲ ಮಾಡ್ಕೊಂಡಿದ್ದೀನಿ. ಯಾಕೆ ಏನು ಅಂತೇಳಿ ಸೊ ಇವಾಗ ನೋಡ್ಕೊಂಬರೋಣ ಅಂತ. ಸೊ ಬರ್ರಿ, ವಿಡಿಯೋ ಇಷ್ಟ ಆಗಿದ್ರೆ ನನಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮನೆ ಅಂತರೂ ಎಷ್ಟೊಂದು ನೀಟಾಗೈತಿ. ಇವಾಗ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ. ಮಕ್ಕಳು ಇವಾಗ ಸೂಟಿ ಮನೆಯಾಗದಾರ. ಸ್ನೇಹನೂ ಆಯಿತು, ಪಿಲ್ಲೂನೂ ಆಯಿತು. ಪಿಲ್ಲುಗೆ ಈ ವರ್ಷ ಹಾಕ್ತೀವಿ ರೀ ಸ್ಕೂಲಿಗೆ. ಎಲ್ಲರೂ ಹೇಳ್ತಿದ್ರಿ ಹಾಕ್ರಿ ಈ ವರ್ಷ ಪಿಲ್ಲುಗ ಸ್ಕೂಲಿಗೆ ಅಂತೇಳಿ. ಖಂಡಿತವಾಗ್ಲೂ ಕೂಡ ಹಾಕಬೇಕ್ರಿ. ಹಾಕ್ಲಿಕ್ಕಂದ್ರೆ ಈ ವರ್ಷ ಅಂಕರು ಏನು ಚಂದಿಲ್ಲ ಹಣೆ ಬರ, ಬಟ್ ಹಾಕ್ಲೇಬೇಕು, ಹಾಕ್ತೀವಿ. ಸೊ ನಿಮ್ಮ ಒಂದು ಕನಸನ್ನು ಕೂಡ ನಮ್ಗೆ ಒಳ್ಳೇದಕ್ಕೆ ಹೇಳಕತ್ತೀರಿ ಅಂತ ಹೇಳ್ತೀನಿ ನೋಡ್ರಿ. ಈಗ ಆಟ ಆಡಕತ್ತಿದಾರ. ಸೊ ಬೆಡ್ ಗಿಡೆಲ್ಲ ಇಡ್ತಾರೆ, ನೀಟ್ ಐತಿ. ಇನ್ನೊಂದು ತಾಸು 1.5 ತಾಸು ಬಿಟ್ಟು ನೋಡ್ಬೇಕಾ ಎಲ್ಲ ಚಿತ್ರಾನ್ನ ಮಾಡಿ ಇಟ್ಟಿರ್ತಾರೆ. ಇವಾಗ ನೋಡ್ರಿ ಎಲ್ಲ ಕಸ ಗಿಸ ಹೊಡೆದು ಪರ್ಸಿ ಗಿರ್ಸಿ ಎಲ್ಲ ಒರೆಸಿ ನೀಟಾಗಿ ಆಗಿತ್ತು ನೋಡ್ರಿ. ಎಲ್ಲ ಮನೆಯೂ ಕೂಡ ನೋಡ್ತಿರ್ಬೋದು ನೀವು. ಖುಷಿ ಅನಿಸುತ್ತಲ್ಲ ಈ ಥರ ಮನೆ ಇತ್ತಪ್ಪ ಅಂತಂದ್ರೆ. ನಿನ್ನೆ ನೀರು ಬಂದಿದ್ದು ರೀ, ನೀರು ತುಂಬಿಟ್ಟಿನಿ. ಆಮೇಲೆ ಇಲ್ಲಿ ನೋಡ್ರಿ, ನೀವು ವಿಡಿಯೋ ಲಾಸ್ಟ್ ವಿಡಿಯೋದಾಗ ಎಂಡ್ ಮಾಡತ್ನಾಗ ತೋರಿಸಿದ್ದೆ ಇದು ಆಕಾರ ಹೆಂಗಿತ್ತು ಏನಿತ್ತು ಅಂತೇಳಿ. ನೋಡ್ರಿ ಎಲ್ಲನೂ ಕೂಡ 2 ಸರಿ ಕಸ ಹೊಡ್ದೀನಿ. ಈಗ ನೋಡ್ರಿ ಅಲ್ಲಿ ಕಸ ಅಲ್ಲಿ ಜಮಾ ಮಾಡೀನಿ. ಯಾಕಂದ್ರೆ ಈಗ ಹಸಿ ತಪ್ಪಲಾಗ್ಬಿಟ್ಟವ. ಅಲ್ಲಿದ್ರೆ ಮತ್ತು ಬೆಳಗ್ಗೆ ಸ್ವಲ್ಪ ಒಣಗ್ತಾವು, ಸ್ವಲ್ಪ ಸುಟ್ಟು ಬಿಡ್ತೀನಿ ರೀ ಅವನ್ನ, ಹಂಗಂತೇಳಿ. ಮತ್ತು ನೋಡ್ರಿ ಈ ಕಡೆದು ಇಲ್ಲಿ ಜಮಾ ಮಾಡೀನಿ. ಅಂದ್ರೆ ದಿನ ಇಟ್ಟಿಟ್ಟು ಇದು ಮಾಡೋದಕ್ಕಿಂತ ಒಂದು 4 ದಿವಸದಾಗನ ಸ್ವಲ್ಪ ಹೆಚ್ಚಿಗೆ ಆಗ್ತಾವ್ರಿ ತಪ್ಪಲ. ಮತ್ತು ಒಂದಿನ ಸುಟ್ರೆ ಮತ್ತು ನಮಗೂ ಒಂಥರ ಖುಷಿ ಅಂತ ಅನ್ನಿಸ್ತದ. ಹಂಗಾಕೇಸಿ ನೋಡ್ರಿ ಇಲ್ಲೆಲ್ಲ ಹುಡುಗಿನ ಮೊದಲೆಲ್ಲ ತಪ್ಪಲ ಆ ಕಡೆ ಎಲ್ಲ ಗೊಳೆ ಮಾಡಿ, ಆ ಕಡೆ ಈ ಕಡೆ ಗೊಳೆ ಮಾಡಿ ನೋಡ್ರಿ ಆ ಮೂಲಿಲಿಂದ ಹಿಡ್ಕೊಂಡು ನೀರು ನಿಂತಿದ್ವು. ಮಳೆ ನೀರು ಬಂದಿದ್ವಲ್ರಿ, ಕುಡಿಯೋ ನೀರು ಎಲ್ಲನೂ ಟೋಟಲಾಗಿ. ಸೊ ಇದು ಬುಟ್ಟಿ ತುಂಬಿದ್ದಂಗೆ ಐತ್ರಿ ಕೂಲರ್ದಾಗ. ನಿನ್ನೆ ಫುಲ್ಲು ತುಂಬಿನ್ರಿ ಕೂಲರ. ಹಂಗಾಗಿ ಇವತ್ತೇನೋ ನೀರು ಅದು ತೊಗೊಂಡಿಲ್ಲ. ಸೊ ಈ ಕಡೆ ಎಲ್ಲ ನೋಡ್ರಿ ಅಷ್ಟು ಇಲ್ಲಷ್ಟೆಲ್ಲ ಭಾಂಡೆಗಳು ತಿಕ್ಕಿನ್ರಿ. ಲಾಸ್ಟ್ ವಿಡಿಯೋದಾಗ ಶೇರ್ ಮಾಡೀನಿ ಭಾಂಡೆಗಳು ಅದಾವ ಅಂತೇಳಿ. ಮನೆ ಬೀಗರು ಬಂದಿದ್ರು. ಸೊ ಹಾಗಾಗಿ ಇವು ಉಳ್ಕೊಂಡಿದ್ವು. ಲೇಟಾಗಿ ಭಾಂಡೆ ತಿಕ್ಕಿದ್ನೆ. ಹಂಗೆ ಒಗ್ಯಾಣ ಕೂಡ ಒಗೋದು ಅಲ್ಲಿ ಒಣಾಕಿ ನೋಡ್ರಿ. ಮಳೆ ಬರ್ಬೋದೇನೋ ಗೊತ್ತಿಲ್ಲ, ಮಾಡೋಂಕರು ಐತಿ. ಬಟ್ ಮಕ್ಕೊಳತ್ನಾಗ ತೆಗಿತೀನಿ ರೀ. ಚಂದ ಗಾಳಿ ಐತಿಲ್ಲ, ಗಾಳಿಗೆ ಹಾರಿದ್ವು ಅಂದರೆ ಪ್ಯಾನಿಂಗ್ ಗಾಳಿ ಒಳಗಡೆ ಹಾಕ್ತೀನಿ ನಾನು. ಇದೆಲ್ಲ ಹುಡುಗೋದ್ರಾಗ ನನಗಂತೂ ಹಸಿ ಒಂದು ಕುದಿ ಒಂದು ಬೆವ್ರು ಒಂದು ತಲೆ ಎಲ್ಲ ಜೀ ಅನ್ನಂಗೆ ಹಾಕತ್ತಿ ಬಿಟ್ಟಿತ್ತು. ತಲೆಗೆಲ್ಲ ಬೆವ್ರು ಬಂದಂಗಾಗಿ ಒಂಥರ ಸ್ಮೆಲ್ ಬಂದಂಗಾಗಿ ಒಂಥರ ನಿಂಪಣಗಲಾಗಿತ್ತು. ಸಿಟ್ಟು ಬಂದು ಕಿರಿಕಿರಿ ಅಂತ ಅನ್ಸಾಕತ್ತಿತ್ತು. ಹಾಗಾಗಿ ಮೊದಲ ಎಲ್ಲ ಮತ್ತು ನೀರು ಎಲ್ಲ ಅಷ್ಟು ಮನೆ ಹೊರಗಡೆ ಕಸ ಹುಡ್ಕೊಂಡು ಆಮೇಲೆ ಬಂಡೆ ತಿಕ್ಕೊಂಡು ಒಗ್ಯಾಣ ಹಾಕ್ಕೊಂಡು ಆಮೇಲೆ ಎಲ್ಲ ನೀರು ಹುಡ್ಕೊಂಡು ಆದ್ಮೇಲೆ ಅರ್ಬಿ ಒಣಕ್ಕಿ ಒಳಗಡೆಯಿಂದ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ಕಸ ಹುಡುಗಿ ಪರ್ಶಿ ಒರೆಸ್ಕೊಂಡು. ಸೊ ಇವಾಗ ಸ್ನಾನ ಮಾಡಿಕೊಂಡು ಸ್ವಲ್ಪ ಮಗಳು ಅಗಳೇ ಸಂಜೆ ಮಾಡನೆ ದೇವ್ರ ಮುಂದೆ ದೀಪದನ್ನೆಲ್ಲ ಹಚ್ಚಿದ್ರಿ, ದೇವ್ರಿಗೆ ಕೈ ಮುಗಿದು. ಸೊ ಇವಾಗ ಮತ್ತೆ ಇನ್ನೊಂದು ವ್ಲಾಗನ್ನು ಕಂಟಿನ್ಯೂ ಮಾಡತ್ತೀನಿ. ನೀವು ಕೇಳ್ತಾ ಇದ್ರಿ, ಮಾಡೋಕ್ಕಾಗಿರಲಿಲ್ಲ. ಹಾಗೆ ಬೆಳಗ್ಗೆ ಇವತ್ತು ಶನಿವಾರ ನೋಡ್ರಿ ಒಂದೇ ವಿಡಿಯೋ ಹಾಕಿನಿ, ನಮ್ಮ ಓನರ್ ಮನೆಯದು ಫಂಕ್ಷನ್ ವಿಡಿಯೋ. ಸಾಯಂಕಾಲ ವಿಡಿಯೋ ಹಾಕೋದಕ್ಕಾಗಲಿಲ್ಲ, ಬ್ಯಾಲೆನ್ಸ್ ಖತಮ್ ಆಗೈತ್ರಿ. 3 ತಿಂಗಳದ್ದು ರೀಚಾರ್ಜ್ ಹಾಕ್ಕೊಂಡಿದ್ದೆ. ಸೊ ಬೆಳಗ್ಗೆ ಒಂದು ಸ್ವಲ್ಪ ವಿಡಿಯೋ ಅಪ್ಲೋಡ್ ಆಗಲಿಲ್ಲ. ಮತ್ತು ಆಮೇಲೆ ಯಜಮಾನ್ರ ಫೋನಿಂದ ಕನೆಕ್ಟ್ ಮಾಡಿಕೊಂಡು ಮತ್ತು 6 GB ಡಾಟಾ ಹಾಕ್ಕೊಂಡೆ ಎಕ್ಸ್ಟ್ರಾ. ಸೊ ಅದು ಒಂದು ವಿಡಿಯೋ ಅಪ್ಲೋಡ್ ಆಯಿತು. ಮತ್ತು ಒಂದಷ್ಟು ಶಾರ್ಟ್ಸನ್ನು ಕೂಡ ಇವಾಗ ಒಂದು 8-10 ದಿನ ಮ್ಯಾಗತ್ರಿ. ನಾನು ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ಶಾರ್ಟ್ಸ್ ವಿಡಿಯೋಕ್ಕೆ. ಮತ್ತು ಒಂದು 4-5 ಶಾರ್ಟ್ಸ್ ವಿಡಿಯೋನ ನಾನು ಡಾಟಾ ಇತ್ತು ನೋಡ್ರಿ ಒನ್ ಡೇ ಇವತ್ತು ಹಾಕ್ಕೊಂಡ್ರೆ ನಾಳೆಗೆ ಅದೇ ಟೈಮಿಗೆ ಅದು
ನಾವು ಯೂಸ್ ಮಾಡದೇ ಇರಲಿ, ಅದು ಹಂಗೆ ಹೋಗಿಬಿಡ್ತಿತ್ತು. ಹಂಗಂತೇಳಿ ಮತ್ತು ಸ್ವಲ್ಪ ಶಾರ್ಟ್ಸನ್ನು ಕೂಡ ಅಪ್ಲೋಡ್ ಮಾಡಿದೆ. ಸ್ವಲ್ಪ ಬೇರೆದವ್ರದ್ದು ಲಾಗನ್ನು ಕೂಡ ನೋಡಿದೆ. ನಮ್ಮ ಥರ ಲಾಗ್ ಯಾರು ಮಾಡ್ತಾರೆ ನೋಡಿರಿ, ನಾನು ಅವರಿಗೆ ಜಾಸ್ತಿ ನೋಡ್ತೀನಿ. ಅದ್ರಾಗ ಇನ್ನೂ ಮಾನಿಟೈಸೇಷನ್ ಯಾರ್ದೆಲ್ಲ ಆನ್ ಆಗಿಲ್ಲ ನೋಡಿರಿ, ಅವ್ರದ್ದು ಲಾಗ್ ಅಂತರೂ ಕೂಡ ನಾನು ಕೊಡುವಂಥ ಒಂದು ವ್ಯೂ, ಒಂದು ಲೈಕ್, ಒಂದು ಸಬ್ಸ್ಕ್ರೈಬರಿಂದ ಅವ್ರಿಗೆ ಎಷ್ಟೋ ಖುಷಿ ಆಗ್ತದೆ. ಎಷ್ಟೋ ಒಂದೊಂದು ತಾಸು ವಾಚ್ ಅವ್ರೂ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಮಾನಿಟೈಸ್ ಆಗೋಕ್ಕಿಂತ ಮುಂಚೆಕಿನ ಅಂತ ಚಾನಲ್ಗಳಿಗೆ. ಹಾಗಾಗಿ ಸೊ ನಮ್ಮ ಥರ ಇರುವಂಥ ಚಾನಲ್ಗಳಿಗೆ ನಾನು ಭಾಳ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನಿಮಗೂ ವಿಡಿಯೋ ಮಾಡೋರಿಗೆ ಗೊತ್ತಿರ್ತೈತಿ, ಯೂಟ್ಯೂಬ್ ಮಾಡೋರಿಗೆ. ನನಗಂತೂ ಡಾಟಾ ಅಂತಂದ್ರೆ ನಾನು ಭಾಳ ಕಂಜೂಸದೀನಿ. 10 MB ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಒಂದು 50-60 MB ಉಳಿದಿತ್ತಂದ್ರೆ ಮತ್ತು ಶಾರ್ಟ್ಸ್ ಆದರೂ ಕೂಡ ಅಪ್ಲೋಡ್ ಮಾಡಿಬಿಡ್ತೀನಿ. ಈ ಥರ ಎಕ್ಸ್ಟ್ರಾ ಸ್ವಲ್ಪ ನಂದೆಲ್ಲ ವಿಡಿಯೋ ಅಪ್ಲೋಡ್ ಆಗಿ ಸ್ವಲ್ಪ ಉಳಿದಂಥ ಟೈಮ್ದೊಳಗೆ ಬೇರೆಯವ್ರದ್ದೆಲ್ಲ ಲಾಗ ನೋಡ್ತಾ ಇರ್ತೀನಿ. ನೋಡಿರಿ ಇವಾಗ ಎಲ್ಲ ಕ್ಲೀನಾಗಿ ಆಗೈತಿ, ಆರಾಮ್ಸಿರಿ ಅನ್ಸುತ್ತೆ. ಹಂಗೆ ಬಚ್ಚಲನ್ನು ಕೂಡ ತಿಕ್ಕಿ ಅಷ್ಟೆಲ್ಲ ಒಗ್ಗರಣೆಲ್ಲ ಹಾಕಿದ್ದೀನಿ. ಖುಷಿ ಅಂತ ಅನ್ಸತೈತಿ, ಇಲ್ಲಿ ಕುಂದ್ರಬೇಕಂತ ಅನ್ಸಕತ್ತೈತಿ. ನಿನ್ನೆ ಮಧ್ಯಾಹ್ನ ಸಂಜೆ ಮಾಡಂತ್ರೂ ಹೊರಗೆ ಬರೋಕೆ ಬೇಸರ ಹಾಕತ್ಬಿಟ್ಟಿತ್ತು, ಇಲ್ಲಿ ಸೀಗರಿಟ್ಟಂಗೆ ಆಗಿತ್ತು. ಹಂಗಾಗಿ ಮತ್ತೀಗ ಚೆಂದಾಗಿ ಎಣ್ಣೆ ಸ್ನಾನ ಮಾಡ್ಕೊಂಡಿನಿ ರೀ. ಶಾಂಪು ಗಿಂಪು ಏನೂ ಹಾಕ್ಕೊಂಡಿಲ್ಲ. ಸ್ವಲ್ಪ ಬಾಡಿಗೆಲ್ಲನೂ ಕೂಡ ಎಣ್ಣೆ ಮಾಲಿಶ್ ಮಾಡ್ದಂಗೆ ಆಗ್ತದೆ. ತಲೆಗೆ ಎಲ್ಲ ಮೈಗೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಾಗಾಗಿ ಬಿಸಿ ಬಿಸಿ ನೀರನ್ನು ಒಂಥರ ಜಕ ಮಾಡಿದೆ ನಾನು. ಹಾಗಾಗಿ ಸ್ಕಿನ್ನು ಕೂಡ ಬ್ರೈಟ್ ಆದಂಗೆ ಆಗ್ತದೆ ರೀ. ನೋಡಿರಿ ಎಷ್ಟು ಚಂದ ಲುಕ್ ಬಂದಂಗೆ ಆಗ್ತದೆ. ನಾಳೆಗೆ ಚಂದ ಅನಿಸ್ತದೆ. ಮಕ್ಳಿಗೆ ಎರ್ದು ಮುಖೋಸಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ, ಅದೇ ಚಂದ ಆಗ್ತಾರೆ ನೋಡ್ರಿ. ಅವ್ರು ಎಷ್ಟು ಬೆಳ್ಳಗಾಗಿರ್ತಾರೆ ಆ ಥರ ಒಂಥರ ನಮಗೂ ಸ್ಕಿನ್ಗೂ ಕೂಡ ಚಲೋ ಅನ್ನಿಸ್ತೈತೆ ನೋಡ್ರಿ. ಹಂಗಂತೇಳಿ ಆಮ್ಯಾಗ ಇವಾಗ ಮಗಳು ಹಪ್ಪಳನ ಕರೆದು ಕೊಡು ಅಂದಾಡ್ರಿ. ಸೊ ಇವಾಗ ಹಪ್ಪಳ ಕರೆದು ಕೊಡಮ್ಮ. ಇದೆಲ್ಲ ಮಾಡಿ ಕೆಲಸ ಆದಮೇಲೆ ಮೈ ತೊಗೊಂಡೆ ನೋಡ್ರಿ. ಮತ್ತು ನಾನು ಹಂಗೆ ಒಮ್ಮೆ 2 ಸರಿ 3 ಸರಿ ನೈಟಿ ಹಾಗೆ ಬಿಚ್ಚೋದು, ಮೈ ತೊಗೊಂಡು ಬಂದುಬಿಡೋದು, ಬೇರೆ ನೈಟಿ ಚೇಂಜ್ ಮಾಡ್ಕೊಂಡು ಇದೇ ಥರ ಆಗ್ಬಿಡುತ್ತೆ. ಬಿಸಿಲಲ್ರಿ ಹಂಗಂತೇಳಿ ಅದು ತಗೊಡು ಬೇರೆನೇ ಇಂಪಣ ಆಗಂಗಿಲ್ಲ ನನಗಂತ್ರೂ. ಹಾಗಾಗಿ ಸೊ ಬರ್ರಿ ಇವಾಗ ಮಕ್ಕಳು ಹಪ್ಪಳ ಕರೆದು ಕೊಡು ಅಂದ್ರೆ ಎಲ್ಲ ಕ್ಲೀನ್ ಮಾಡಿ ನೋಡಿರಿ ಫ್ರೆಂಡ್ಸ. ಖುಷಿ ಅಂತಂತ ನೋಡಕ್ಕೆ ನಿಮ್ಗೆ ಇಷ್ಟೇ ಕೆಲಸ ಅನಿಸ್ತಿರ್ಬೋದು. ಆದ್ರೆ ಇದು ಅಂತೂ ಕೆಟ್ಟ ದೌತಿ ಕೆಲಸ ನೋಡ್ರಿಪ್ಪ. ಹುಡುಕ್ದಂಗೆಲ್ಲ ಒಳ್ಳೊಳ್ಳೆ ಇದ್ರ ಬರ್ತಾ ಬಳಿ ನೋಡ್ರಿ. ನಂಗೆ ಭಾಳ ಖುಷಿ. ಈ ಥರ ಹಸಿರು ಬಳಿ ಒಳಗೆ ಚಿಕ್ಕಿ ಬಳಿ ಹಾಕ್ಸೋಬೇಕನ್ನೋದು ಭಾಳ ಖುಷಿ ಇತ್ತು. ಬಟ್ ತರಕ್ಕಾಗಿರ್ಲಿಲ್ಲ, ಸಿಕ್ಕು ನೋಡ್ರಿ. ಓ ಹಾಂ ಪಾಪಡ್ ತಳಸ್ತೀನಿ ರೀ. ಹಂಗೆ ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿರಿ ನೀವು. ಇಲ್ಲಿ ನೋಡ್ರಿ ಹಪ್ಪಳ ಫ್ರೆಂಡ್ಸ, ಮೊನ್ನೆ ಮಾಡಿದ್ವಿ ಎಲ್ಲ ನೋಡ್ರಿ. ಒಂದು ಬುಟ್ಟಿ ತುಂಬ ಹಪ್ಪಳ ಆಗ್ಯಾವ ನೋಡ್ರಿ ಫ್ರೆಂಡ್ಸ. ಇಲ್ಲಿ ಅದಾವಲ್ಲ ಈಗ ಅವು ಇವು ಒಂದೇ, ಅವು ಇವು ಏನು ಬೇರೆ ಅದಾವನೋ. ಇಲ್ಲಿ ನೋಡ್ರಿ ಪಿಲ್ಲ ನಡ್ಬರ್ಕ್ ಕೆಬ್ರಕೊಂಡು ತಿಂದಿದ್ನಲ್ಲ, ಅದು ಹೆಂಗೆ ಇದಾಗ್ಯಾವ ಅಂತೇಳಿ. ಕೆಬ್ಬರ್ಲಾರ್ದು ಇಟ್ಟು ಚಂದಾಗ್ಯಾವ. ಏನಪ್ಪೋ ಸುಮ್ಮಿರಪ್ಪಜ್ಜಿ, ಮ್ಯಾಗಿಂದ ಏನದಾವ ಹಪ್ಪಳನೇ ಅದಾವ, ಒಂದು ಬೇರೆ ಅದಾವ ನೋಡ್ರಿ. ಇವೆಲ್ಲ ಸ್ವಲ್ಪ ಅರ್ಧ ಬಂದಾವ, ಚೂರ್ ಆಗ್ಯಾವ್ರಿ. ಏನಪ್ಪ ಇಲ್ಲು ಇಲ್ಲಿ ಮ್ಯಾಗಿನೂ ತಾಗಿನೂ ಎಲ್ಲ ಸೇಮ್ ಅಂದ. ಸುಮ್ಕೊಂಡ್ರಿ ಬೇಕಾ ಬೇಡ ಇಲ್ಲ ಅಂದ್ ಬಿಟ್ಬಿಡ್ತೀನಿ ನೋಡಿ. ಈಗ ತಳಸಲ್ಲ ಮ್ಯಾಗಿನೂ ಏನು ಮತ್ತೆ ಬೇರೆ ಬಂದವ. ನಾವು ಅವು ಡಬ್ಬಿ ತುಂಬಿಟ್ಟಿನ್ರಿ. ಅವು ತಳಗೆಲ್ಲ ಜಾಗ ಹಿಡ್ಕೊಂಡು ಕೂತಿದ್ದವು ಹಪ್ಪಳ. ಅದಕ್ಕಂತೇಳಿ ಒಂದಿಷ್ಟು ಕುರುಡಿಗೆನೇ ಇದ್ದವು, ಅವನ್ನ ತಳಗ ಅದಾವ ಕುರುಡಿಗೆ. ಅವನು ಮ್ಯಾಗ ಡಬ್ಬಿ ಮ್ಯಾಗ ಇಡ್ಬೇಕ್ರಿ ಸ್ವಚ್ಛ ಮಾಡಿ. ಎಣ್ಣೆನ ಕಾಯಕ್ಕಿಟ್ಟಿನ್ರಿ. ಹಪ್ಪಳಕ್ಕೆ ಜಾಸ್ತಿ ಎಣ್ಣೆ ಇಡ್ಬೇಕಂತ ಏನಿಲ್ಲ ನೋಡ್ರಿ. ಮೊದಲು ಒಂದು ಹಪ್ಪಳ ಕರ್ತೀವಲ್ಲ ಅವು ಬದನೆ ಇಲ್ರಿ. ಸೊ ಈ ತಲೆ ಕಟ್ಕೊಂಡು ಬೀಚಬೇಕು. ನಾನು ನೈಟ್ ಆಗೈತಿ, ಮತ್ತೆ ನೆಗಡಿ ಇದ್ರೆ ಬರಂಗಿರಿ. ಇಷ್ಟು ಹಪ್ಪಳ ಗಿಪ್ಪಳ ಕರ್ಕೊಂಡು ಆಮೇಲೆ ಮತ್ತೆ ಬಿಚ್ಕೊಂತೀನಿ. ನನಗೆ ಹಿಂಗೆ ಎಷ್ಟೊತ್ತು ಬೇಕಾದ್ರೂ ಇಟ್ಕೊಳಕ್ ಭಾಳ ಖುಷಿ ಅಂತ ಅನಿಸ್ತೈತೆ. ಒಂದು ಈ ಥರ ಚೂರು ಇದ್ದಿದ್ದು ಹಾಕೊಂಬ್ರಿ. ಚೂರು ಇದ್ದಿದ್ದ ಹಾಕ್ತೀನಿ ನಾನು ಯಾವಾಗ್ಲೂ. ಫಸ್ಟ್ ಒಂದು ಹಪ್ಪಳ ಚೆಂದಾಗಿದ್ದಾನೆ ಆಗಂಗಿಲ್ಲ. ಫ್ರೆಶ್ ಆಗಿ ಮಾಡಿದಂಥ ಹಪ್ಪಳ. ಇನ್ನು ಅಕ್ಕಿ ನೆನೆ ಇಟ್ಟಿದ್ದು ಅದಾವ್ರಿ ಫ್ರೆಂಡ್ಸ್. ಇನ್ನು ಏನಿಲ್ಲ ಅಂದ್ರೆ ಇನ್ನು ಒಂದು 4 ರಿಂದ 5 ಗ್ಲಾಸ್ ಅಕ್ಕಿ ಅದಾವು. ಈ ಮಳೆ ಸಂಬಂಧ ಹಾಕಕ್ಕಾಗಿಲ್ಲ ನನಗೆ. ಸ್ವಲ್ಪ ಬಿಸಿಲು ಬಿತ್ತಂದ್ರೆ ಶೆಣ್ಗಿ ಹಾಕ್ಬಿಡ್ತೀನಿ. ಶೆಣ್ಗಿ ಅಂತೂ ಕಲಾಸ್ರಿ ಫ್ರೆಂಡ್ಸ. ಶೆಣ್ಗಿ ಡಬ್ಯಾಗ ಶೇಂಗಾ ಹಾಕಿಟ್ಟಿನ್ರಿ. ಇನ್ನ ಉಳ್ಳಾರ್ದು ಶೇಂಗಾ. ಮಾವ ಒಂದು ತಾಡ್ತೊಂಬ ಹಪ್ಪಳ ಹಾಕಿಡಕ ನೋಡ್ರಿ. ನಿನ್ನೆ ನೈಟ್ ಇದ್ರಾಗ ಕರ್ದಿದ್ದೀನಿ ಹಪ್ಪಳ. ಅದ ಎಣ್ಣೆಗ ಮತ್ತೆ ಕರೆಯಕತ್ತೀನಿ, ಬೇರೆ ಎಣ್ಣೆ ಏನು ಹಾಕಿಲ್ಲ.
ಹಪ್ಪಳ ನೋಡ್ರಿ, ಸಾದಾ ಹಪ್ಪಳಕಿನ್ನ ಜೀರಿಗೆ ಹಾಕ್ತಿವಲ್ಲ ಹಪ್ಪಳದಾಗ ಅವು ಟೇಸ್ಟ್ ಭಾಳ ಆತಾವ್ರಿ, ಮಸ್ತ್ ಆತಾವ ಹಪ್ಪಳ. ಯಾರೆಲ್ಲ ಎಲ್ಲ ಹಪ್ಪಳ ಶೇಂಗಿ ಕುಡ್ಗಿ ಎಲ್ಲ ಮಾಡ್ಕೊಂಡ್ರಿ ನಮಗೂ ಹೇಳ್ರಪ್ಪ, ಕಮೆಂಟ್ ಮಾಡ್ರಿ. ಎಷ್ಟು ಮಸ್ತ್ ಆಗಿತ್ತು ಸದ್ಯ. ಈ ಮಕ್ಳಿಗಂತ್ರು ಹಪ್ಪಳನ ಇಷ್ಟ ಆಗಿದ್ರ ಕಲರ್ನ ಹಾಕ್ಬೋದಾಗಿತ್ತಾರ, ನಾನು ಹಾಕಿದ್ದು ಕಲರ್ ಏನ್ ಬರೀ ನೋಡಕ್ ಅಷ್ಟೇ ಇರಲ್ಲ, ಅದಕ್ಕೇನು ರುಚಿ ಪಚ್ಚಿ ಹೆಚ್ಚಿಗೆ ಏನ್ ಇರಲ್ಲ, ಬಟ್ ಕಲರ್ಫುಲ್ ಆಗಿ ಕಾಣ್ತಾವ ಅನ್ನೋದು ಅಷ್ಟೇ. ಸರಿ ಅಪ್ಪಚ್ಚಿ, ಗರಂ ಆಗ್ತದೋ, ನೀನಲ್ಲಿ ನಿಂದ್ರ ಬಾ, ನೀನ್ ತಳಗ್ ಬಾ, ನೀನ್ ಹೋಗು ಅಲ್ಲಿ ಬಂದ್ ನಿಂದಿರ್ತಾನ್ರಿ. ಇಲ್ಲಿ ಗ್ಯಾಸ್ ಬಿಲ್ಲೆಕ್ಕ ನಾನ ಬ್ಯಾಡ ಅಂತ ಹೇಳ್ತೀನಿ. ಸರಿ ಬಿಸಿ ಐತದ, ಮಾರಿ ಗಿರಿಗೆ ಬಡ್ದಿ ತಪ್ಪು. ಸರಿ ಸರಿ ಹೋಗ್, ನೀ ವರ್ಕ್ ನಾ ತಂದ್ ಕೊಡ್ತೀನಿ, ಹೋಗು. ಆತ್ ನೋಡ್ರಿ ಹಪ್ಪಳ. 3,000 ರೂಪಾಯಿ 100 ರೂಪಾಯಿ 10,000 ಬಿಲ್ ಆತಿ. 3,000 ರೂಪಾಯಿ 100 ರೂಪಾಯಿ 1000 ರೂಪಾಯಿ ನೋಡ್ರಿ ಒಂದ್ ಮಾತ. ಸೊ ಇದ್ರದ್ದು ಹಿಡಿಕಿ ಇದಾಗೈತ್ರಿ, ತಾನೇ ಹಿಂಗ ಕೈ ಹಿಡಿದ್ ತಾನೇ ಹೊರಗ್ ಬರ್ತದ, ಮತ್ತದು ಒಮ್ಮೆ ದಕ್ಕತ್ ಎಣ್ಣೆ ಬಿದ್ರೆ ಏನ್ ಮಾಡೋದಂತೇಳಿ. ನಡಿ ನಡಿ ನೋಡ್ರಿ, ಫ್ರೆಶ್ 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 ಹಪ್ಪಳ ನೋಡ್ರಿ. ಪಿಲ್ಲುಗೆ ಬರ್ಕೊಂಡು ತಿಂದಂತ ಹಪ್ಪಳ ಓಲಾಗೈತಿ ಹಿಂಗಾಗಿ. ನಡಿ 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 ಬರ್ರಿ, ನಾವು ಇವಾಗ ಹಪ್ಪಳ ಎಂಜಾಯ್ ಮಾಡಿ ಸಿಗ್ತೀವಿ. ಸ್ನೇಹಿತರೆ ನೋಡ್ರಿ, ನಾ ಗೋಲ್ಡ್ ತಗೊಂಡಿನಿ ಅಂತ ಹೇಳಿದ್ನಲ್ಲ, ಏನ್ ಖರೀದಿ ಮಾಡೀನಿ, ಎಷ್ಟು ರೊಕ್ಕ ಆಯ್ತು ಏನು ಎಲ್ಲ ಹೇಳ್ತೀನಿ. ನಿಮ್ ಕ್ಯೂರಿಯಾಸಿಟಿ ಆಯ್ತು ಅಂತೇಳಿ ನನಗೆ ಗೊತ್ತೈತಿ. ಆದ್ರೆ ಯೂಟ್ಯೂಬಲ್ಲಿ ಎಷ್ಟೋ ಜನ ಯೂಟ್ಯೂಬ್ ಪೇಮೆಂಟ್ ಇಂದ ಎಷ್ಟೋ ಬಂಗಾರ ತಗೋತೀನಿ ಅಂತ ಹೇಳ್ತಾರ. ನೋಡ್ತೀನಿ ಕೆಲವ್ರು ವಿಡಿಯೋನ, ಯಾವಾಗಾರ ನನಗೆ ಮೋಟಿವೇಶನ್ ತಗೊಳೋದಕ್ಕೋಸ್ಕರ ಬಂಗಾರ ತಗೊಂಡಿರ್ತಾರ, ಮತ್ತು ಲಕ್ಷಾನ್ಗಟ್ಲೆ ಕೊಟ್ಟು ಪ್ಲಾಟ್ ತಗೊಂಡಿರ್ತಾರ, ಎಷ್ಟೋ ಕೋಟ್ಯಾನ್ಗಟ್ಲೆ ಮನಿ ತಗೊಂಡಿರ್ತಾರ. ಅದೆಲ್ಲ ನಮ್ಗೆ ಡಿಮೋಟಿವ್ ಆಗೋಂಥ ಟೈಮ್ದೊಳಗೆ ಅದೆಲ್ಲ ನೋಡ್ತೀನಿ, ನನಗೆ ನಾನೇ ಮೋಟಿವೇಶನ್ ಮಾಡ್ಕೋತೀನಿ. ನನಗೆ ಯಾರು ಇವತ್ತೊಂದು ವಿಡಿಯೋ ಹಾಕಿ ಬಿಟ್ಟು ಬಿಡ್ತೀನಿ ಮುಗಿತನ್ನಂಗಿಲ್ರಿ. ಮತ್ತು ನಾಳೆಗೇನು ವಿಡಿಯೋ ಮಾಡಬೇಕು, ನಾಡ್ದೇನು ವಿಡಿಯೋ ಮಾಡಬೇಕು, ನಿಮ್ಗೆ ಬ್ಯಾಸರಲ್ಲಾರ್ದಂಗ ಏನಪ್ಪ ಮಾಡ್ಬೇಕನ್ನ ನನ್ನ ತಲೆ ಭಾಳ ಒಳಗೆ ಬರ್ತಿರ್ತೈತಿ. ಯಾರು ಹೇಳೋರಿಲ್ಲ, ಸಜೆಷನ್ ಕೊಡೋರಿಲ್ಲ, ನನಗೆ ಬ್ಯಾಕ್ ಸಪೋರ್ಟ್ ಅನ್ನೋದಿಲ್ಲ. ಯೂಟ್ಯೂಬ್ದಾಗ ನಾನು ಜೀರೋದಿಂದ ಬಂದೀನಿ. ಇವತ್ತು 3 ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಆದ್ರೂ ನನಗೆ ವ್ಯೂಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ತಲೆ ಕೆಡ್ಸೋಣಂಗಿಲ್ಲ. ಎಷ್ಟು ಬರ್ತಾವೋ, ಎಷ್ಟು ಜನರ ಪ್ರೀತಿ ಸಿಗುತ್ತೋ ಸಾಕಂತೇಳಿ ಅಷ್ಟ ಮಂದಿಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದ್ರೆ ನನಗೆ ಇದ್ರ ಅವಶ್ಯಕತೆ ಭಾಳ ಐತಿ. ಸೊ ನಾನು ವಿಡಿಯೋ ಮಾಡೋದು ಬಿಟ್ರೆ ನನ್ನ ನಂತರ ಲಕ್ಷಾನ್ಗಟ್ಲೆ ಮಾಡೋರು ನೋಡೋರಿಗೆ ನಿಮಗೂ ಸಿಗ್ಬೋದು. ಆದ್ರೆ ನಿಮ್ಮಂತರ ಪ್ರೀತಿ ನಮಗೆ ಸಿಗೋದು ಭಾಳ ಅಪರೂಪ. ನಾವು ಪುಣ್ಯ ಮಾಡಿವಂತ ಹೇಳಕ್ ಇಷ್ಟಪಡ್ತೀನಿ. ಯೂಟ್ಯೂಬಿಂದ ನಾನು 1 ಗ್ರಾಮ್ ಗೋಲ್ಡನ್ನ ತಗೊಂಡಿದ್ದೀನಿ ನೋಡ್ರಿ. 1 ಗ್ರಾಮ. ಇದು ಗಟ್ಟಿ ರೀ ಫ್ರೆಂಡ್ಸ್, ಇದು ಗಟ್ಟಿ ಬಿಸ್ಕಿಟ್ ಅಂತಾರಲ್ಲ, ಇದು ಗಟ್ಟಿ ಬಂಗಾರ ನೋಡ್ರಿ. ಇದು ಇದ್ರಾಗ ಮಿಕ್ಸ್ ಏನೂ ಇರಲ್ರಿ. ಇದು ಟಂಕ ಗಿಂಕ ಅಂತಾರಲ್ಲ ಆ ಥರ ಇದ್ರೊಳಗೆ ಏನೂ ಇರಂಗಿಲ್ರಿ. ಇದು 24 ಕ್ಯಾರೆಕ್ಟರ್ನೇ ನೋಡ್ರಿ. ನನಗೆ 916 ಆಲ್ ಮಾರ್ಕ್ ಅದು ಏನೋ ಒಟ್ಟು ನನಗೆ ಅದು ಭಾಳ ಗೊತ್ತಾಗಲ್ಲ. ಮೊನ್ನೆ ವಿಡಿಯೋದಾಗ ನಮ್ಮ ಸಿಸ್ಟರ್ ಕಮೆಂಟ್ ಮಾಡಿದ್ರು, ಯಾವುದೋ ಪ್ಯಾಂಟ್ ಕಾರ್ಗೋ ಸಿಸ್ಟರ್ ಅವರು ಹೇಳಿದ್ರು, ಸಜೆಷನ್ ಕೊಟ್ಟಿದ್ರು, ಸ್ನೇಹ ಕಾರ್ಗೋ ಪ್ಯಾಂಟ್ ತಗೋರಿ ಚೆನ್ನಾಗಿ ಕಾಣಿಸ್ತದ, ಮತ್ತೆ ಟಿ ಶರ್ಟ್ ಗೀಟರ್ಸ್ ಎಲ್ಲ ಮಸ್ತ್ ಕಾಣಿಸ್ತಾವ ಅಂತೇಳಿ. ನಾನು ಆ ದುಕಾನದವ್ರಿಗೆ ಕೇಳಿನ್ರಿ, ಕಾರ್ಗೋ ಪ್ಯಾಂಟ್ ಅಂದ್ರೆ ನನಗದ್ರ ಬಗ್ಗೆ ಗೊತ್ತಿಲ್ಲ. ನಾವು ಲೆಗಿನ್ಸ್, ಟಾಪ್, ಫ್ರಾಕ್ ಇಂಥದ್ರೊಳಗನೆ ತಗೊಂಡೈಕೆ ಯಾವಾಗಲೂ. ಬಟ್ ನನಗದು ಹೆಸರು ಅವ್ರು ಹೇಳೋನಕ್ಕೆ ಹೋಗಿ ಕೇಳಿದ್ನೆ. ಬಟ್ ಮೋಸ್ಟ್ಲಿ ಅವ್ರಿಗೆ ದುಕಾನದವ್ರಿಗೂ ಗೊತ್ತಿರ್ಲಿಕ್ಕೆ ಕಾಣಿಸ್ತದ.
ಕಾರ್ಗೋ ಪ್ಯಾಂಟ್ ತೆಗಿರಿ ಅಂತಂದೆ ನಾನು. ಓ ಇಲ್ರಿ ನಮ್ಮ ದುಕಾನ್ದಾಗ ಕಾರ್ಗೋ ಪ್ಯಾಂಟ್ ಸಿಗಂಗಿಲ್ಲ ಅಂತ ಹೇಳಿದ್ರು ಅವರು. ಮತ್ತೆ ಈಗ ಅದೇ ಪ್ಯಾಂಟನೇ ಅದೇ ಟೈಪ್ನೇ ಬೇಕಾಗಿತ್ತಂತ ಸ್ನೇಹಗ. ಬಟ್ ಅವ್ರು ಹೇಳಿದ್ದು ಅದೇ, ಈಗ ಇಷ್ಟಪಟ್ಟಿದ್ದು ಅದೇ, ಅವ್ರ ದುಕಾನ್ದಾಗ ಕೊಟ್ಟಿದ್ದು ಅದೇ. ಬಟ್ ಹೆಸರಲ್ಲಿ ಅಷ್ಟೇ ಮಿಸ್ಟೇಕ. ನಮ್ಮ ಸಿಸ್ಟರ್ ಅವ್ರು ಕಮೆಂಟ್ ಮಾಡಿದ್ರು, ಥ್ಯಾಂಕ್ ಯು ಸಿಸ್ಟರ. ನನಗೆ ಒಂದೊಂದು ಸರಿಗೆ ಮಾಡ್ತೀನಿ ಯೂಟ್ಯೂಬ್ ಅಂತಂದ್ರೂ ಕೆಲವೊಂದು ವಿಷಯದೊಳಗೆ ನನ್ಗೆ ಕೆಲವು ಗೊತ್ತಿಲ್ರಿ. ಏನೋ ಒಟ್ಟು ಮಾಡಬೇಕು, ಮನೆಗೊಂದು ಆಧಾರ ಆಗುತ್ತಾ, ಒಂದೇನೋ ಹೆಲ್ಪ್ ಆಗುತ್ತಾ ಅಂತ ಅಷ್ಟೇ ಮಾಡಾಕತ್ತೀನಿ. ನನಗೆ ಕೆಲವೆಲ್ಲ ವಿಷಯಗಳು ಭಾಳ ಗೊತ್ತಾಗಲ್ಲ. ಆ್ಯಕ್ಚುಲಿ ನನಗೆ ಜಾಸ್ತಿ ಆನ್ಲೈನ್ ಶಾಪಿಂಗೂ ಗೊತ್ತಾಗಲ್ಲ, ಹೆದರಿಕೆ ಬರ್ತೈತಿ. ಒಂದೆರಡು ಸರಿ ಮೀಶೋದಾಗ ಅಷ್ಟೇ ಡ್ರೆಸ್ ತೊಗೊಂಡಿದ್ದು. ಬಟ್ ನಮ್ಮ ಸಿಸ್ಟರ್ ನಂಗೆ ಭಾಳ ಸಪೋರ್ಟ್ ಕೊಡ್ತಾರೆ. ಎನ್ಕ ಸಿಸ್ಟರ್ ಅವರು ಎಲ್ಲರೂ ಪ್ರತಿಯೊಬ್ಬರೂ ಸಪೋರ್ಟ್ ಕೊಡ್ತೀರಿ. ಬಟ್ ಅವ್ರು ಹೇಳಿದ್ದು ಅದೇ ಆಯಿತು, ಈಗ ಕೇಳಿದ್ದು ಅದೇ ಆಯಿತು, ಅವ್ರು ಕೊಟ್ಟಿದ್ದು ಅದೇ ಆಯಿತು. ಸೊ ಹಾಗಾಗಿ ಖುಷಿ ಆಯಿತು. ಸೊ ಮತ್ತು ಇನ್ನೊಂದೇನಪ್ಪ ಅಂದ್ರೆ, ಇದು ನನ್ನ ಯೂಟ್ಯೂಬ್ ಪೇಮೆಂಟಿಂದ ನಾನು ಈ ಒಂದು ಗೋಲ್ಡನ್ನು ತೊಗೊಂಡಿದ್ವಿ ಸ್ನೇಹಿತರೆ. ಇನ್ನೊಂದೇನಪ್ಪ ಅಂತಂದ್ರೆ, ನಾನಿವಾಗ ಯೂಟ್ಯೂಬ್ ಪಗಾರದಿಂದ ಒಂದು ನಿಮಿಷ ಯೂಟ್ಯೂಬ್ ಪಗಾರದಿಂದ ಬಂಗಾರ ತೊಗೊಂಡಿದ್ದು ಅನ್ನೋದು ಕೆಲವರಿಗೆ ಈ ಬಂಗಾರ ಅಷ್ಟೇ ಕಾಣಿಸ್ತೈತಿ, ನನ್ನ ಅಮೌಂಟ್ ಅಷ್ಟೇ ಕಾಣಿಸ್ತೈತಿ. ಅದರಿಂದ ನಾನು ಎಷ್ಟು ವಿಡಿಯೋ ಹಾಕಿರ್ತೀನಿ, ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ, ಎಷ್ಟು ನಿದ್ದಿಗೆಟ್ಟಿರ್ತೀನಿ, ಎಷ್ಟೆಲ್ಲ ನನ್ನ ಕೈ ನೋವಾಗಿರ್ತಾವ, ಕಣ್ಣು ನೋವಾಗಿರ್ತದ, ಕಣ್ಣು ಉರಿತಾವ, ನಿದ್ದಿಗೆಡ್ಬೇಕಾಗುತ್ತ. ಮತ್ತು ಇವತ್ತು ವಿಡಿಯೋ ಮಾಡಿ ನಾಳೆಗೆ ಮುಗಿತಪ್ಪ ಅನ್ನಂಗಿಲ್ರಿ. ನಾಳೆಗೆ ಏನು ಮಾಡಬೇಕು, ನಾಡ್ದೇನು ಮಾಡಬೇಕು, ಹೊಸದು ಏನು ಕೊಡ್ಬೇಕಂತೇಳಿ ವಿಚಾರ ಇರ್ತಾವ. ನನಗೆ ಯಾರೂ ಹೇಳೋರಿಲ್ಲ. ಇಲ್ಲಿ ಬಿಡಪ್ಪ, ನಮ್ಮ ಯಜಮಾನ್ರು ಕೂಡ ಹೇಳಲ್ಲ. ಒಂದೊಂದ್ಸರಿ ನಮ್ಮ ವಿಡಿಯೋ ಅವರು ಆನ್ ಮಾಡಿ ಕೂಡ ಇಡಂಗಿಲ್ಲ. ನಾನು ಅವ್ರ ನಿದ್ದೆ ಎಲ್ಲ ಮುಕ್ಕೊಂಡಾಗ ನನ್ನ ವಿಡಿಯೋನ ಆನ್ ಮಾಡಿ ಇಡ್ತೀನಿ. ಈ ಥರ ಪರಿಸ್ಥಿತಿಯೊಳಗೆ ನಾನು ಏನೋ ಒಂದು ಮಾಡಕತ್ತಿದ್ದೀನಿ ಫ್ರೆಂಡ್ಸ. ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಐತಿ, ಪರವಾಗಿಲ್ಲ. ಎಷ್ಟು ಜನ ಸಪೋರ್ಟ್ ಐತಲ್ಲ, ಅಷ್ಟು ಜನರದ್ದು ಪ್ರೀತಿ ವಿಶ್ವಾಸ ಸಾಕಂತ ಅನ್ಕೋತೀನಿ. 3 ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಆಗಕ್ಕೆ ಬಂದ್ರೂ ವ್ಯೂಸ್ ಕಡಿಮೆ ಐತಿ. ಎಷ್ಟು ಬರ್ತಾವ ಬರಲಿ. ಪಿಲ್ಲು ಯಾಪತಿ ಬಿಡು, ನಾಳೆ ಒಂದಿನ ಒಳ್ಳೇದಾಗುತ್ತಂತ ನಾನು ಅನ್ಕೋತೀನಿ. ನಾ ರಾಯರನ್ನ ಪೂಜೆ ಮಾಡಿದೆ ಒಂದು ಒಳ್ಳೆ ಮನಸ್ಸಿನಿಂದ. ದಿನ ದೇವ್ರಿಗೆ ಹೋಗೋದಾಗಲ್ಲ. ನಮ್ಮ ಮನೆ ದೇವರು ಸಿದ್ದರಾಮನ ಆಶೀರ್ವಾದ ಅಂತ ಅನ್ಕೋತೀನಿ. ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರ. ಒಟ್ಟಿನಲ್ಲಿ ನಾವು ಭಕ್ತಿ ಶ್ರದ್ಧೆಯಿಂದ ಏನೋ ಒಂದು ಕೆಲಸ ಮಾಡಿದ್ರು ಅದು ಆಗುತ್ತಾ. ನನ್ನ ರಾಯರಿಗೆ ನಮ್ಮ ಮನೆಗೆ ಬರೋ ಕಾರಣ ಅಂದ್ರೆ ನಮ್ಮ ಗಾನವಿ ಸಿಸ್ಟರ್ ಅವರು, ನಮ್ಮ ತಿರುಪತಿ ಬ್ರದರ್ ಅವರು, ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ಒಳಗೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ರಾಯರ ಹತ್ರ ಬೇಡಿಕೆ ಯಾವುದು ಬೇಡಿಕೆ ಇಟ್ಟಿದ್ದೆ ನೋಡ್ರಿ, ಅದು ಈಡೇರೈತಿ. ರಾಯರು ತಾವಾಗೆ ನಮ್ಮ ಎದುರಿಗೆ ಬಂದು ನಿಂದ್ರಂಗಿಲ್ಲ, ಸಪೋರ್ಟ್ ಮಾಡಕ್ಕೆ, ನಮಗೆ ಒಂದು ಸಹಾಯ ಮಾಡಕ್ಕೆ. ಇನ್ನೊಬ್ಬರು ತಲೆಯಾಗ, ಇನ್ನೊಬ್ರು ಮನಸ್ಸಿನಾಗ ಹೊಕ್ಕೊಂಡು ನಮ್ಗೆ ಸಹಾಯ ಮಾಡಿದಾರ. ಯಾವತ್ತಿಗೂ ನಾನು ರಾಯರಿಗೆ ಒಂದು ಚಿರಋಣಿಯಾಗಿ ಇರ್ತೀನಿ. ಅದು ಕಾರಣ ಆಗಿರುವಂಥ ಗಾನವಿ ಸಿಸ್ಟರ್, ತಿರುಪತಿ ಬ್ರದರ್ ಅವರ ಎಲ್ಲರಿಗೂ ಒಬ್ಬೊಬ್ಬರೇ ಅಂತಂದ್ರೆ ಅದು ಭಾಳ ದೊಡ್ಡ ಲಿಸ್ಟ್ ಆಗುತ್ತಾ. ಒಬ್ರನ್ನ ಬಿಟ್ಟು ಮತ್ತೊಬ್ರು ಮರ್ತು ಬಿಟ್ಟಿರ್ತೀನಿ. ಒಂದು ಹೇಳತ್ನಾಗ ಅದು ಮನಸ್ಸಿನಾಗ ಅವ್ರ ಹೆಸರು ಇರುತ್ತಾ, ಬಟ್ ಒಂದು ಇದ್ರೊಳಗೆ ಅದು ಹೆಸರು ಹೇಳೋಕ್ಕಾಗಲ್ಲ. ಹಂಗಾಗಿ ಭಾಳ ಮಂದಿ ಬೇಜಾರಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಟ್ ಕೆಲವರಿಗೆ ಇದು ಅಷ್ಟೇ ಕಾಣಿಸುತ್ತೆ, ಇದರಿಂದ ಹೈರಾಣ ಕಷ್ಟ ಏನಂತ ಕಾಣಿಸಂಗಿಲ್ಲ. ಇದು ಯಾಕೆ ತೊಗೊಂಡೆಪ್ಪ ಅಂತಂದ್ರೆ ಫ್ರೆಂಡ್ಸ, ನನಗೆ ಕರಿಮಣಿ ಹಾಕೋಬೇಕನ್ನೋದು ಭಾಳ ಆಸೆ ಐತ್ರಿ. ಇತ್ತು ಮೊದಲು ಕರಿಮಣಿ ಇತ್ತು, ಡೈಲಿ ಅದ ಹಾಕೋತಿದ್ದೆ. ನಾನು 4 ತೊಲೆ ಮ್ಯಾಗ 1 ಗ್ರಾಮ 2 ಗ್ರಾಮ ತಾಳಿ ಸರ ಇತ್ತು, ಅದು ಕೂಡ ಹಾಕೋತಿದ್ದೆ. ಬಟ್ ಅದು ಮಾರಿಬಿಟ್ವಿ. ಕೆಲವು ಸಂದರ್ಭದೊಳಗೆ ನಾವು ಹೆಣ್ಮಕ್ಳು ಗಂಡನ್ಕಿನ್ನ ಬಂಗಾರ ಹೆಚ್ಚಲ್ಲ ಅಂತೇಳಿ ಕೊಟ್ಟು ಬಿಡ್ತೀವಿ, ಆಮೇಲೆ ನಳ್ಳಾಡ್ತೀವಿ. ಈಗ ಅದು 32,000 ಚಿಲ್ಲರ್ ಇದ್ದಾಗ ನಾನು ಪಿಲ್ಲು ಸುಮಪ್ಪಾಜಿ ಹೊಡಿತೀನಿ ನೋಡ, ನಿಂಗ 32,000 ಎಷ್ಟೋ ಚಿಲ್ಲರ್ ಇದ್ದಾಗ ನಾವು ಬಂಗಾರ ಮಾಡ್ಸ್ಕೊಂಡಿದ್ದೀನಿ ರೀ ತಾಳಿ ಸರ. ಆದ್ರೆ ಈಗ ಎಷ್ಟು ಪುಟ್ಟಾಗೈತಿ ನಿಮ್ಗೆ ಗೊತ್ತೈತಿ. ಹಂಗಾಗಿ ಯಾವಾಗ ಇಷ್ಟು ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ನೋಡ್ರಿ, ಅವಾಗ ಸ್ವಲ್ಪ 1 ಗ್ರಾಮ್ ಆಗಲಿ ಎಷ್ಟು ಪೇಮೆಂಟ್ ಬಂದಿರ್ತೈತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಸ್ವಲ್ಪ ತೊಗೊಂಡು ಒಂದು 3-4 ಗ್ರಾಮ್ ಆದ್ಮ್ಯಾಗ ಲೈಟ್ ವೈಟ ಒಂದು 2 ತಾಳಿ ಮತ್ತು ಒಂದು 3 ಗುಂಡು ತೊಗೋಬೇಕಂತ ಅನ್ಕೊಂಡೀನಿ. ಹಂಗಾಗಿ ಸರಿ ಸ್ವಲ್ಪ ಯಜಮಾನ್ರಿಗೆ ಒಂದು ಅರ್ಧ ಇದು ಬಂಗಾರ ತೊಗೊಂಡು ಏನು ಉಳಿದಿದ್ದು ಅಮೌಂಟ್ ಹೆಲ್ಪ್ ಮಾಡ್ಬೇಕಂತ ಅನ್ಕೊಂಡೆ. ಮತ್ತು ಇವಾಗ ನಾ ದುಡಿಲಿಕ್ಕೆ ಅಂತಂದ್ರೆ ಅವರೇ ನನಗೆ ಇದೆಲ್ಲ ಮಾಡ್ಬೇಕಾಗಿತ್ತಲ್ಲ. ಸೊ ಕಷ್ಟ ಎಲ್ಲರಿಗೂ ಇರ್ತಾ, ಅದರ ಜವಾಬ್ದಾರಿ ಅವ್ರದ್ದು ಇರ್ತೈತಿ. ಬಟ್ ಇವಾಗ ಅವ್ರದ್ದು ಸ್ವಲ್ಪ ಎಲ್ಲ ಮನೆದೆಲ್ಲ ನೋಡ್ಕೊಳೋದೈತಿ. ಹಾಗಾಗಿ ನಂದು 2,000 ರೂಪಾಯಿ ತಿಂಗಳು ತುಂಬಾಕತ್ತೀನಿ. ಖಾಲಿ ಕುಂದ್ರಂಗಿಲ್ರಿ, ನಾನು ಏನಾದರೂ ಇರೋದ್ರೊಳಗನೆ ಒಂದು ಮಾಡ್ಕೊತಾ ಹೋಗಕತ್ತಿದ್ದೀನಿ. ಸೊ ಹಾಗಾಗಿ ಇದಿಷ್ಟು ತೊಗೊಂಡೆ ನೋಡ್ರಿ. ಭಾಳ ಕ್ಯೂರಿಯಾಸಿಟಿ ಇರ್ಬೋದು ನಿಮ್ಗೆ, ಅಯ್ಯೋ ಏನಿದು 1 ಗ್ರಾಮ್ ಸಂಬಂಧ ಇಷ್ಟು ಬಿಲ್ಡಪ್ ಕೊಟ್ರಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ.
ಇದು ನನಗೆ 1 ಗ್ರಾಮ್ ಐತಂದ್ರೆ ಇದು ನನಗೆ 1 ತೊಲಿಕಿನ ಹೆಚ್ಚಿಗೆ. ನಾವು ಮನೆಯಾಗಿದ್ದು ಬಾಂಡೆ ಒಗ್ಗರಣೆ ಮಾಡೋರು, ಹೊರಗಡೆ ಹೋಗಿ ಜಾಬ್ ಮಾಡೋರಲ್ಲ, ಮತ್ತೊಂದಲ್ಲ. ನನಗೆ ಹೆಚ್ಚಿನ ಏನೂ ಗೊತ್ತಿಲ್ಲ. ನನಗೆ ನಂದು ನನ್ನ ಮನೆ ನನಗೇನೋ ಒಂದು ಆಗುತ್ತಾ, ಒಂದು ದುಡಿಬೇಕು, ಮಕ್ಕಳಿಗೂ ಎಲ್ಲರಿಗಿನ ಒಂದು ಒಳ್ಳೆ ಭವಿಷ್ಯದೊಳಗೆ ನಾವು ಇರ್ಬೇಕು ಅನ್ನೋದಷ್ಟೇ ಅನ್ಸುತ್ತಾ. ಪಿಲ್ಡು ಬಾಯ್ಕ ಸೈಡಿ ಈ ಮಗಂದೊಂದು ಕಿಡಿಗೇಡ್ತಾನ ರೀ. ಮಕ್ಕಳದೆಲ್ಲ ನೋಡಿ ಮನೆ ನೋಡ್ಕೊಂಡು ಈಗ ಆಕೆ ನಿಂದು ಎಷ್ಟು ತರಲೆ ಮಾಡಕತ್ತಾನ ಅದು ನಾವು ನೋಡಕತ್ತೀವಿ ಸದ್ಯಕ್ಕೆ. ಭಾಳ ಕಿಡಿಗೇಡೇಗೇನ್ರಿ ಪಿಲ್ಲು ಅಂದ್ರೂ. ಅದನ್ನೆಲ್ಲ ನೋಡ್ಬೇಕು, ಮಾಡ್ಬೇಕು, ಮನೆ ಕೆಲಸ ನೋಡ್ಕೊಂಡು ಒಂದೇನೋ ಮಾಡಕತ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಬೇಕಾ. ಇವಾಗ ಇದನ್ನ ನಿಮ್ಗೆ ಎಷ್ಟು ಏನು ಅಂತೇಳಿ ತೋರಿಸ್ತೀನಿ ಬರ್ತೀನಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಬಿಲ್ ಡೇಟಾ 9 ಏಪ್ರಿಲ್ ರೀ. ಇದು ನಾವು ಬಿಲ್ಲಿಂಗ್ ಮಾಡಿಸಿರುವಂಥದ್ದು. ಇದು ಡೇಟಾ ನೋಡ್ತಿರ್ಬೋದು ನೀವು. ಇದಕ್ಕೆ ಇಲ್ಲಿ ಏನೇನು ಐತ್ರಿ ಇದು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ರೇಟ 7,230 ರೂಪಾಯಿಗೆ 1 ಗ್ರಾಮ್ ರೀ. ಚಾರ್ಜಸ್ ಮೇಕಿಂಗ್ ಚಾರ್ಜಸ್ 100 ರೂಪಾಯಿ ಅಂತ ಹಾಕಿದಾರ. ನೆಟ್ ವೇಟ್ ಗ್ರಾಮ್ಸ ನೋಡ್ರಿ, 1 ಗ್ರಾಮ ಎಷ್ಟೈತ್ರಪ್ಪ ನೀವ ನೋಡ್ರಿ. ಇಲ್ಲೆಲ್ಲ ಟೋಟಲ್ ಅಮೌಂಟ್ ಕೊಟ್ಟಿದ್ದಂದ್ರೆ 7,403 ರೂಪಾಯಿ ನೋಡ್ರಿ ಫ್ರೆಂಡ್ಸ್. GST ಎಲ್ಲ ಹಿಡ್ದನೆ 7,403. ಈ ಪೈಲ್ರಿಪ್ಪ ಟೋಟಲ್ ಅಮೌಂಟ್ ಇಲ್ಲೈತೆ ನೋಡ್ರಿ, 7,625. ಫೋನ್ಪೇ ಮಾಡೀನಿ ರೀ ನಾನು. GST ಹಚ್ಚಾರ ನೋಡ್ರಿ. ಇಲ್ಲಿ ಅಮೌಂಟ 7,403 ಐತಿ. ನೋಡ್ರಿ, ನಾನು ಟೋಟಲ್ ರೊಕ್ಕ ಕೊಟ್ಟಿದ್ದು 1 ಗ್ರಾಮಿಗೆ 7,625 ರೂಪಾಯಿ ಕೊಟ್ಟಿ ನೋಡ್ರಿ ನಾನು. 1 ಗ್ರಾಮ್ ನೋಡ್ರಿ, ಇದು ಕಾಣಿಸ್ತಿರ್ಬೋದಲ್ರಿ. ವೇಟ್ ಗ್ರಾಮ್ಸ್ 1 ಗ್ರಾಮ್ 99.50 ನೋಡ್ರಿ. ಗೋಲ್ಡ್ ವೇರ್ ಅಂತ ಏನೋ ಐತೆ ನೋಡ್ರಿ ಫ್ರೆಂಡ್ಸ್. ಇದು 24 ಕ್ಯಾರೆಕ್ಟರ್ನೇ ರೀ ಇದು. ಒಟ್ಟು ನೋಡಿದ್ರಲ್ಲ ಇಷ್ಟು ಕೊಟ್ಟು ನೋಡ್ರಿ. ಬರೀ 1 ಗ್ರಾಮಿಗೆ 7,625 ರೂಪಾಯಿ ಕೊಡ್ಬೇಕಾತ್ ನೋಡ್ರಿ. ಬಡವರು ನಮ್ಮಂಥವ್ರು ಈಗ ಮೊದ್ಲಿನಂಗೆ 4 ತೊಲಿ ತಾಳೆಸರ ಏನು ಮಾಡ್ಸೋದೈತೋ ಇಲ್ಲೋ ಯಾರಿಗೆ ಗೊತ್ತು ರೀ ಫ್ರೆಂಡ್ಸ. ಆಗ್ಬೋದು ಮುಂದೆ, ನಶೀಬ್ ಗೊತ್ತಿಲ್ಲ. ಬಂಗಾರರ ಇಳಿಬೋದು, ನಾವರ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ಬೋದರ ಒಂದು. ಸೊ ಇಷ್ಟು ಕೊಟ್ಟು ನೋಡ್ರಿ. ಭಾಳ ಲಾಸ್ ಆಯ್ತು ರೀ ಫ್ರೆಂಡ್ಸ್ ನನಗೆ. ತಾಳೆ ಸರ ಮಾರಿ ಈಗ ಹಳೆಳೆ ಹಾಕತ್ತೈತಿ ರೀ ನನಗೆ. ಮೊದಲು ಹಳೆಳೆ ಆಗಿಲ್ಲ. ಹೋಲ್ ಬಿಡು, ಗಂಡಗೆ ಎಲ್ಪ್ ಆಗುತ್ತಾ, ಏನು ಮುಂದೆ ಮಾಡಿಸ್ಕೊಂಡ್ರೆ ಆಯ್ತಂದು ಕೊಟ್ಬಿಟ್ಟೆ. ಈಗ ಇಷ್ಟು ದುಡ್ಡು ತೆಗಿದ್ದು ನೋಡಿ ಜೀವ ಭಾಳ ಹಳೆಳೆ ಹಾಕತ್ಬಿಟ್ಟೈತಿ ರೀ ಫ್ರೆಂಡ್ಸ. ಏನು ಮಾಡೋಕ್ಕಾಗಲ್ಲ ರೀ. ಮತ್ತು ನಮ್ಮ ಕೊಳ್ಳಾಗ ಹಾಕೊಳೋ ಋಣ ಇಲ್ಲ ಅಂತ ಅನ್ಕೊಳೋದ್ರಿ ಅಷ್ಟೇ. ಇಷ್ಟ ಐತೆ ನೋಡ್ರಿ. ಇದು ನನ್ನ ಯೂಟ್ಯೂಬ್ ಪೇಮೆಂಟಿಂದ ನಾನೇ ಪರ್ಚೇಸ್ ಮಾಡಿರುವಂಥದ್ದು ನೋಡ್ರಿ. ಇದು ಅಮೌಂಟ್ ಸ್ವಲ್ಪ ಗಾಳಿಗೆ ತಲೆ ಇದು ಬಿಟ್ಕೊಂಡು ಕೂತೀನಿ ರೀ. ಏನು ಅನ್ಕೊಳೋದಕ್ಕೆ ಹೋಗ್ಬೇಡ್ರಿ. ಎಣ್ಣೆ ಅದೆಲ್ಲ ಹಚ್ಕೊಂಡಿದ್ನೆಲ್ಲ ಹಂಗಂತೇಳಿ ನೋಡಿದ್ರಲ್ಲ ಇಷ್ಟೇ ನೋಡ್ರಿ. ಮತ್ತೇನು ಹೆಚ್ಚಿಗೆ ಇದೆ ಇಲ್ಲ. ತೊಲೆಗಟ್ಲೆ ತೊಗೊಂಡ ಇರೋ ಥರ ನನಗೆ ಖುಷಿಯಾಗೈತಿ. ಬಟ್ ನಿಮ್ಗೆ ಆ ಥರ ಅನ್ನಿಸ್ತಿರ್ಬೋದ. ಯಾಕಂದ್ರೆ ಮನ್ಯಾಗ ಕೂತ್ಕೊಂಡು ಮಾಡೋರಿಗೆ ಇದು ನಮ್ಗೆ ದೊಡ್ಡದು ರೀ ಫ್ರೆಂಡ್ಸ್. ಇದೆಲ್ಲ ನಮ್ಮಂಥವ್ರಿಗಂತರೂ ಅದು ಇಟ್ಟಿಟ್ಟು ಏನೋ ಮಾಡಿ ಒಂದು ಬಂಗಾರ ತೊಗೊತೀವಿ. ಅದು 8 ಗ್ರಾಮ್ ಇರಲ್ಲ, ಅದು 1 ಗ್ರಾಮ್ ಇರಲಿ, 1 ತೊಲಿ ಇರಲಿ, ಅದರಂಥ ಖುಷಿ ನಮ್ಗೆ ಹೇಳಕ್ಕೆ ಸಾಧ್ಯ ಆಗಂಗಿಲ್ಲ ನೋಡ್ರಿ. ಸೊ ಇನ್ನು ಮನೆ ಪೇಮೆಂಟ್ನೊಳಗೆ ಇನ್ನೊಂದು ಸ್ವಲ್ಪ ಅಮೌಂಟ್ ಉಳಿದೈತ್ರಿ. ಅದರಿಂದ ಸ್ವಲ್ಪ ಕರೆನ್ಸಿ ಹಾಕೋತೀನಿ. ಇದು ಬ್ಯಾಲೆನ್ಸ್ ಹಾಕೋತೀನಿ ರೀ. 3 ತಿಂಗಳು ರೀಚಾರ್ಜ್ ಹೊಡ್ಕೋತೀನಿ. ಮತ್ತು ನನಗೆ ಅಕೌಂಟ್ ಮೇಂಟೈನ್ ಮಾಡೋಕ್ಕೂ ಕೂಡ ಅಮೌಂಟ್ ಇರಬೇಕಾಗ್ತದೆ. ಅದ್ರ ಜೊತೆಗೆ ಮತ್ತು ನಂದು ಯಾವಾಗಾರ ಡಾಟಾನು ಕೂಡ ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ. ತಿಂಗಳಿಗೆ 2,000 ರೂಪಾಯಿ ಕಟ್ಟೋದನ್ನು ಕೂಡ ಐತೆ ನೋಡ್ರಿ. ಹಂಗಂತೇಳಿ ಮತ್ತು ಮೊನ್ನೆ ಒಂಚೂರು ಬಟ್ಟೆನೂ ಕೂಡ ತೊಗೊಂಬನ್ನೆ ನಾನು. ಸೊ ಹಾಗಾಗಿ ಖರ್ಚುಗಳು ಏನು ಕಡಿಮೆ ಅಂತೇನು ಇರಂಗಿಲ್ಲ ರೀ ಫ್ರೆಂಡ್ಸ್, ಇದ್ದೇ ಇರ್ತಾವ. ಬಟ್ ಇರೋದ್ರೊಳಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊತ ಹೋಗ್ಬಿಡೋದು. ಹೌದೇನಿಲ್ಲ ರೀ ಫ್ರೆಂಡ್ಸ. ಯಾವಾಗಲೂ ಒಂದೊಂದು ಸರಿಗೆ ನಾವು ನಮ್ಗಿನ್ನ ಕೆಳಗಡೆ ಇರೋರನ್ನ ನೋಡಿ ಜೀವನ ಮಾಡ್ಬೇಕಂತ ಅನಿಸ್ತೈತಿ. ಆದರೆ ಲೈಫ್ ಲಾಂಗ್ ಅದನ್ನೇ ಮಾಡ್ಕೋತೇ ಇರೋಕ್ಕೂ ಆಗಲ್ಲ. ನನಗನ್ಸೋ ಪ್ರಕಾರ ಎಲ್ಲರದು ಲೈಫ್ ಐತಿ. ನಾವು ನಮ್ಕಿನ್ನ ಮ್ಯಾಗಿದ್ದವ್ರನ್ನ ನೋಡಿ ಅತ್ಯಾಸ ಪಡೋದನ್ನು ಬೇಡ. ನಮ್ಕಿನ್ನ ಕೆಳಗಡೆ ಇದ್ದವ್ರನ್ನ ನೋಡಿ ಅವ್ರನ್ನ ನೋಡಿ ನಾವು ಖುಷಿ ಪಡೋದು ಬೇಡ. ನಮ್ಮ ಜೀವನ ನಾವು ಬದುಕಬೇಕಾ, ನಮ್ಮ ಜೀವನ ನಾವು ಬಾಳ್ಬೇಕಾ, ನಾವು ಹೆಂಗಿರ್ಬೇಕು, ನಮ್ಮದು ಏನು ಮಾಡ್ಬೇಕಾ, ಏನು ಮಾಡಿದ್ರೆ ಏನಾಗ್ತೈತಿ, ಇದು ಬೇಕಂದ್ರೆ ಈ ಥರ ಕಷ್ಟಪಟ್ಟು ಅದನ್ನು ತೊಗೋಬೇಕನ್ನೋದು ನಮ್ಮ ಮನಸ್ಸಿನಾಗಿರ್ಬೇಕಾ.
ಸೊ ನಮ್ಕಿನ್ನ ಮ್ಯಾಲೆ ಇರೋರು ನೋಡಕ್ಕೆ ಹೋದ್ರೆ ದುರಾಸೆ ಆಗಿಬಿಡ್ತೈತಿ. ಅತಿ ಆಸೆ ಆಗಿ ಅದು ಸಿಗದೇ ಇತ್ತಪ್ಪ ಅಂತಂದ್ರೆ ಬೇಜಾರಾಗ್ಬಿಡ್ತೈತಿ. ನಮ್ಕಿನ್ನ ಕೆಳಗಡೆ ಇರೋರು ನೋಡಿ ನಾವು ಖುಷಿ ಪಡಕತ್ತೀವಪ್ಪ ಅಂತಂದ್ರೆ ಕೆಲವು ಸಲ ಏನಾಗ್ಬಿಡ್ತೈತಿ ಬೇಷ್ ಅಂತ ಅನ್ಸಂಗಿಲ್ಲ. ಒಟ್ಟಿನಲ್ಲಿ ನಮ್ಮ ಜೀವನ ನಾವು ನಮ್ಮ ಬದುಕು ನಾವು ನೋಡ್ಕೋಬೇಕು, ನಮ್ಮ ಜೀವನ ನಾವು ಮಾಡ್ಬೇಕು. ನಾವು ಮಾಡುವಂಥ ಕೆಲಸ ಶ್ರದ್ಧೆಯಿಂದ ನಿಷ್ಠೆಯಿಂದ ನಾವು ಮಾಡಿದ್ವಪ್ಪ ಅಂತಂದ್ರೆ ಯಾರಿಗೂ ಹೆದರ್ಕೋಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಎಂತಿಂಥವ್ರಿಗೇ ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಅಂಥದ್ರೊಳಗೆ ನಮ್ಮ ಪಾಡಿ ನಾವು ಜೀವನ ಮಾಡ್ತೀವಪ್ಪ ಅಂದ್ರೆ ಮಾತಾಡೋರು ಮಾತಾಡಲಕ್ಕ ಏನು ಮಾಡ್ಕೊಳಕ್ಕಾಗಲ್ಲ. ಒಂದೊಂದು ಸರಿಗ ನಾನು ಬೇರೆ ಇದ್ರೊಳಗೆಲ್ಲ ನೋಡ್ತಿರ್ತೀನಿ, ಎಂತಿಂಥ ಒಳ್ಳೊಳ್ಳೆ ಜನರಿಗೆ ಬಿಟ್ಟಿಲ್ರಿ ನೆಗೆಟಿವ್ ಕಮೆಂಟ್ ಮಾಡಾರ. ಈಗ ನಾವೇನೋ ಒಂದು ಸಣ್ಣ ಪುಟ್ಟದಾಗಿ ಮಾಡ್ಕೊಂಡು ಹೊಂಟಿವಪ್ಪ ಅಂದ್ರೆ ಮತ್ತೇನೋ ನನಗೆ ಈಗ ರೀಸೆಂಟಾಗಿ ಬಂದಿಲ್ಲ ಕಮೆಂಟ. ಬಟ್ ಆದರೂ ಒಮ್ಮೊಮ್ಮೆ ಪರ್ಸ್ನಲ್ಲಾಗಿ ಫ್ಯಾಮಿಲಿ ಒಳಗೆ ಮಾತಾಡ್ತಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮೊದಲಿಂದನೂ ನಾವು ಹೆಂಗಿದ್ವಿ ಈಗ ಹೆಂಗಾಗಿವಿ ಅಂತೇಳಿ ನೋಡ್ಕೊತ ಬಂದವರು ಅವರೇ ಇರ್ತಾರೆ. ಅವ್ರ ಮುಂದೆ ನಾವು ಖುಷಿಯಾಗಿರ್ತೀವಪ್ಪ ಅಂತಂದ್ರೆ ಕೆಲವು ಸಲ ಸಹಿಸ್ಕೊಳಕ್ಕಾಗದೇ ಇರೋವಂಥ ಜನರು ಅದಾರ, ಭಾಳ ಇಲ್ರಿ, ಎಲ್ಲೋ ಒಬ್ಬರು ಇಬ್ಬರು ಅದಾರ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಸ್ವಭಾವ ಅವ್ರವ್ರಿಗೆ ಬಿಟ್ಟಿದ್ದು. ಓಕೆ ರೀ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಟ್ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವಂಥ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಲಾದೊಂದಿಗೆ. ಅಲ್ಲಿವರೆಗೂ ಬಾಯ್.